ಪಂಚಭೂತ. ಹಲೋ ಹಾಯ್ ಫ್ರೆಂಡ್ಸ್, KP ಕ್ರೇಜಿ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲೆಲ್ಲ ಮದುವೆದು ಅರಿಶಿನ ಶಾಸ್ತ್ರ ಅದೆಲ್ಲ ನೋಡಿದ್ವಿ. ಬನ್ನಿ ಈ ವಿಡಿಯೋದಲ್ಲಿ ಅಕ್ಕಿ ಕಾಳು ದಿನ ನಮ್ಮ ಕಡೆ ಎಲ್ಲ ಅಕ್ಷತೆ ಕಾಳು ಪೂಜೆ ಎಲ್ಲ ಯಾವ ರೀತಿ ಮಾಡಿ ಮಾಂಗಲ್ಯ ಧಾರಣೆಯನ್ನು ಮಾಡಿಸ್ತಾರೆ ಅಂತ ನೋಡೋಣ ಬನ್ನಿ. ಇವಾಗ ನಮ್ಮದು ಅಂದರೆ ಪಂಚಭೂತಗಳ ಸಾಕ್ಷಿಯಾಗಿ 5 ಕಳಶಗಳನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡಿರ್ತಾರೆ. ಅಂದರೆ ಅದು 5 ಕಳಶ ಅಂದರೆ 5 ಪಂಚಭೂತಗಳ ಪಂಚಭೂತಗಳನ್ನು ಸಂಕೇತವಾಗಿ ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ. ದೇವರನ್ನೆಲ್ಲ ಆಹ್ವಾನ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಮಾಂಗಲ್ಯ ಧಾರಣೆ ಇರುತ್ತೆ. ಮತ್ತು ಅದೇ ರೀತಿ 5 ಜನ ಮುತ್ತೈದೆಯರು ಇರುತ್ತಾರಲ್ಲ, ಅವ್ರಿಗೆ 5 ಗಿತ್ಯರು ಅಂತ ಕರೀತಾರೆ. ಅವ್ರಿಗೆ ಅಂದರೆ ಇವಾಗ ಅಂದರೆ ಅರಿಶಿನ ಹಾಕಬೇಕಾದ್ರೆ ಜೋಳದ ಉಡಕ್ಕಿ ಹಾಕಿರ್ತಾರೆ, ಉಡಿ ತುಂಬಿರ್ತಾರೆ. ಈಗ ಅದನ್ನು ತೆಗೆದುಬಿಟ್ಟು ಅಕ್ಕಿ ಕಾಳು ಅಂದರೆ ಅಕ್ಕಿ ಕಾಳನ್ನು ಉಡಿ ತುಂಬ್ತಾರೆ. ಅಕ್ಕಿನ ಉಡಿ ತುಂಬಿ ಮತ್ತು ಅವ್ರಿಗೆ ಆರತಿ ಎಲ್ಲ ಮಾಡ್ತಾರೆ. ಅಲ್ಲಿವರೆಗೆ ಅಂದರೆ ಇವಾಗ ಪಂಚ ಕಳಶವನ್ನೆಲ್ಲ ಹೂಡಿ ಪೂಜೆ ಪುನಸ್ಕಾರ ಎಲ್ಲ ಇವರು ರೆಡಿ ಮಾಡ್ತಿದ್ದಾರೆ ಇಲ್ಲಿ. ಸ್ವಲ್ಪ ದಾರಿ ಕೊಡುವ ಒಂದು ಕೈ ಅಷ್ಟು ಹಿಂಗೆ ಬರ್ತಾನೆ. ಅವ್ರ ಕೈ ಎಷ್ಟು ಹಿಡೀರಿ ನೀವು, ಸಾಕು, ಅದನ್ನೇ ಹಿಡಿಬೇಕಂತಿಲ್ಲ. ಸ್ವಲ್ಪ ಗ್ರಾಮದ ಶ್ರೀ ಪರಮೇಶ್ವರ ಕಡಕೋಳು ಇವರ ಸುಪುತ್ರನಾದ ಚಿರಂಜೀವಿ ಬಸನಗೌಡನಿಗೆ ಕುಲದೇವರ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ, ದೈವದ ಸಾಕ್ಷಿಯಾಗಿ, ಪಂಚಾಚಾರ್ಯ ಸಾಕ್ಷಿಯಾಗಿ, ಪಂಚಭೂತಗಳ ಸಾಕ್ಷಿಯಾಗಿ ಕನ್ಯಾದಾನ ಮಾಡಿಕೊಟ್ಟಿರುತ್ತೇವೆ. ಇದಕ್ಕೆ ನಮ್ಮ ಕುಲದೇವರೇ ಸಾಕ್ಷಿ, ಇದಕ್ಕೆ ದೈವವೇ ಸಾಕ್ಷಿ. ಅವ್ರಿಗೆ ಬೇಗಿರಿಗೆ ಹೇಳ್ರಿ, ಹಳೆಯಾದ ಇವತ್ತಿದ್ರೆ ನಮ್ಮ ಮಗಳ ನೀವು ಒಪ್ಪಿಸಿರ್ತೀವಿ, ಇನ್ನು ನೀವು ಜವಾಬ್ದಾರಿಯಿಂದ ನೋಡ್ಕೊಂಡು ಹೋಗ್ಬೇಕಂತೇಳಿ ಅವ್ರಿಗೆ ಹೇಳಿ ನಿಧಾನ ಓಂ ಕನ್ಯಾ ಕನಕ ಸಂಪನ್ನ ಕನಕ ಕನ್ಯಾ ಕನಕ ಸಂಪನ್ನ ಕನಕ ನಮ್ಮ ಮಗಳನ್ನು ಒಪ್ಪಿಸಿವಿ. ನಮ್ಮ ಮಗಳನ್ನು ಯಾರು ಅವ್ರ ಕೈ ಆಮೇಲೆ ನಿಧಾನಕ್ಕೆ 300 ರೂಪಾಯಿ ಕೊಡ್ರಿ, ಗದ್ಲೆಕ್ಕೆ ಆಮೇಲೆ ಕೊಡ್ರಿ ಸರಿ ಕೊಡ್ರಿ. ಬರ್ತೀನಿ ಪೂರ್ ಸಮಸ್ಯೆ ಮುಂದೆ ಬರ್ರಿ, ಅಷ್ಟು ಬರ್ತೀರಿ. ಹಾಂ ಭಾಷೆ ಖುಷಿ ಇಲ್ಲ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ವಂದನಾಂ ಮೃತ್ಯೋರ್ಮೋಕ್ಷಯಮಾಮೃತಾಂ. ಶರಣ್ಯೆ ತ್ರಯಂಬಿಕೆ ದೇವಿ ಗೌರಿ ಗೌರಿ ನಾರಾಯಣೆ ನಮೋಸ್ತುತೆ ಮಾಂಗಲ್ಯಂ ತಂತು
ಮಮ ಜೀವನ ಮಮ ಜೀವನ ಮಮ ಜೀವನ ಹೇತುನ ಕಂಠೆ ಅವ್ರು ಏನು ಮಾಡಕ್ಕೆ ಅಲ್ಲಿ ಮಾಡ್ಕೊಂತೀವಿ ಆತಿಗೆ ಬಂದವ ಅಲ್ಲಿ ಫ್ರೀ ಇರ್ತೈತಿ ಅಕ್ಕಿ ಕಾಳು ಕುಲದೇವರ ಸಾಕ್ಷಿಯಾಗಿ ಸಾಕ್ಷಿಯಾಗಿ ಅಕ್ಕಿ ಕಾಳು ಬಿತ್ತವ್ರ ಅವ್ನು ಸ್ವಾಮಿ ಸಮಾನ ಪಂಚಾಚಾರ ಸಾಕ್ಷಿಯಾಗಿ ಪಂಚಾಕ್ಷರ ಸಾಕ್ಷಿಯಾಗಿ ಪಂಚಭೂತಗಳ ಸಾಕ್ಷಿಯಾಗಿ ಜೈ ಜಯರಾಮರೇ ಅವರ ಪೂಜೆ ಮಾಡಿಸ್ಕೊಂಡ್ರಿ ಫೋಟೋ ಹೊಡೆಯೋದು ಮಾಡ್ರಿ ಸರ್ವಮಂಗಲ ಮಾಂಗಲ್ಯ ಸರ್ವಾರ್ಥ ಶಿವೇ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ಗೌರಿ ನಾರಾಯಣೆ ನಮೋಸ್ತುತೆ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ಧಾಮೆ ಶುಭಗೆ ತ್ವಂ ಶರದಾಂ ಶತಂ ಕುಲದೇವರ ಸಾಕ್ಷಿಯಾಗಿ ಗುರುಹಿರಿಯರ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಪಂಚಾಚಾರ್ಯ ಸಾಕ್ಷಿಯಾಗಿ ಪಂಚಭೂತಗಳ ಸಾಕ್ಷಿಯಾಗಿ ಇವತ್ತಿನಿಂದ ಇವಳೊಂದಿಗೆ ಪವಿತ್ರವಾದ ಬದುಕನ್ನು ಸಾಗಿಸುತ್ತೇನೆ. ಇದಕ್ಕೆ ನಮ್ಮ ಕುಲದೇವರೇ ಸಾಕ್ಷಿ. ಗುರು ಹಿರಿಯರ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಪಂಚಾಚಾರ್ಯ ಸಾಕ್ಷಿಯಾಗಿ ಪಂಚಭೂತಗಳ ಸಾಕ್ಷಿಯಾಗಿ ಇವನೊಂದಿಗೆ ಇನ್ನು ಮುಂದೆ ಪವಿತ್ರವಾದ ಬದುಕನ್ನು ಸಾಗಿಸುತ್ತೇನೆ. ಇದಕ್ಕೆ ನಮ್ಮ ಕುಲದೇವರೇ ಸಾಕ್ಷಿ. ಎರಡು ಮಾಡಿಸ್ಬೇಕು, ಒಂದೊಂದು ಗಟ್ಟಿ ಮಂಗಲಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ಧಾಮಿ ಶುಭಗೆ ತ್ವಂ ಜೀವಂ ಶರದಾಂ ಶತಂ. ಹರ ಓಂ ಸರ್ವಮಂಗಲಂ ಮಾಂಗಲ್ಯೆ ಸರ್ವಾರ್ಥ ಶಿವೆ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ಗೌರಿ ನಾರಾಯಣೆ ನಮೋಸ್ತುತೆ. ಹರ ಓಂ ಮಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ಧಾಮಿ ಶುಭಗೆ ತ್ವಂ ಜೀವಂ ಶರದಾಂ ಶತಂ. ಹಲೋ ಆಮೇಲೆ ಅವ್ರು ಹಾಗೆ ಬಿಡ್ತಾರೆ ಇಲ್ಲ ಕಡಿ ಕಡಿ ತಳಗ ಅಲ್ಲಿ ಗಂಡ ಒಂದು ಎಡಕ್ಕೆ ನಾಲ್ಕು 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 ಬಸವಣ್ಣ ನೀನೇನು ಮಾತು ಮಾಡಲ್ಲ ಅಲ್ಲೇ ನಿಂತು ತಲೆ ನೀನೇ ಮುಂದೆ ಬರ್ಬೇಕು ಅಲ್ಲೇ ನಾಲ್ಕು ಕೇಳ್ರಿ ಇಲ್ಲ ಅಂಟಿ ಕಣತಾನ ಓಂ ಕನ್ಯಾಕರಮಸ್ತಕ ಸ್ಪರ್ಶನಂ ಮಂಗಲಂ ಶುಭಂ ಭವೇತ್. ಪತಿ ಕರಾಗ್ರಮಸ್ತಕ ಸ್ಪರ್ಶನಂ ಮಂಗಲ ಕಲ್ಯಾಣಂ ಇಷ್ಟ ಸಿದ್ಧಿ ಶುಭಂ ಭವೇತ್. भस्मे तत्सुते मात्र भूलेन्द्रभोगकृतं रुद्राणे रमणं प्रेम तदमितं कुर्या सदा मङ्गलं लोके श्रेयसुचिरक्षतामादरसुताकान्ताक्षसङ्केतां सन्देक्षरं कणमदेते ख्यातं पुराणे सुतं श्रेयसाधनं ददरामनिशंशयोगं
ರುದ್ರಾಕ್ಷಂ ಶ್ರೀಧರಕ್ಷಂ ಸದಾ ಮಂಗಲಂ ಅಂತಾರ ಸಂಸಾರ ಭಾರಾನಿಂ ಸದಾ ಮಂಗಲಂ तदेव लग्नं सुदनं देवा धारावलं चंद्रबलं देवा विष्णावलं देवबलं देवा गौरीपति सावधानस्य शुभमुहूर्तस्य सावधानस्य सावधानस्य पार्वती परमेश्वर ध्यानोत्सवं सर्वमंगल मांगल्ये सर्वार्थ शिवे साधिके शरण्ये त्र्यंबके गौरी नारायण नमोस्तुते मांगल्यं तन्तुदानेन मम जीवन हेतुना कंठे बद्धामि शुभगेतं जीवं शरदां शतं शुभ संभजेन पार्श्वार मानव धर्म के धर्मದಿಂದಲೇ ವಿಶ್ವಕ್ಕೆ ಶಾಂತಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಶಿವ ಸಂಭಜೆ ನಮಃ ಅವರು ಇವ ಈಗ ಒಳಗಿನ ಅಕ್ಷತೆ ಕಾಳೆಲ್ಲ ಬಿದ್ದು ಒಳಗಿನ ಅಕ್ಕಿ ಕಾಳು ಬಿದ್ದ ಮೇಲೆ ಮತ್ತು ಈಗ ದೈವದ ಅಕ್ಕಿ ಕಾಳು ಅಂತ ಇಲ್ಲಿ ಹೊರಗಡೆ ಬಂದ ಮೇಲೆ ಇನ್ನೊಮ್ಮೆ ದೈವದ ಮುಂದೆಲ್ಲ ಅಕ್ಷತೆ ಕಾಳನ್ನು ಹಾಕಿಸ್ತಾರೆ. ಅದಾದಮೇಲೆ ಎಲ್ಲರೂ ರಿಲೇಟಿವು ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿ ವಿಶ್ ಮಾಡಿ ಫೋಟೋ ಸೆಕ್ಷನ್ನು ಈ ರೀತಿ ಮಾಡಿಕೊಂಡು ಬರೋದು ನಾರ್ಮಲಿ ಎಲ್ಲ ಕಡೆ ನಡೆಯುತ್ತಲ್ಲ ಅದೇ ರೀತಿ ಇರುತ್ತೆ. ಈ ರೀತಿಯಾಗಿ ನಮ್ಮ ಕಡೆ ಮದುವೆ ಇರುತ್ತೆ. ಮತ್ತು ಅದು ಬಾಸಿಂಗ ತೊಗೊಂಡು ಬಂದರೆ ಬಾಸಿಂಗ ಕಟ್ಟಿದ ಮೇಲೆ ಸೋದರ ಮಾವರು ಎತ್ಕೊಂಡು ಹೆಗಲ ಮೇಲೆ ಎತ್ಕೊಂಡು ಬರ್ತಾರೆ ವರನ್ನ. ಅದೊಂದು ಪದ್ಧತಿ. ಈ ಊಟದ್ದೆಲ್ಲ ಅಲ್ಲೇ ಬಾಜುನೇ ಊಟದ ವ್ಯವಸ್ಥೆ ಮಾಡಿದ್ರು. ಅಡುಗೆನೂ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಬಾಂಡೆ ಸಾಮಾನು ಅಂದರೆ ಪಾತ್ರೆ ಎಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಕಡೆ ಹಿಂಗೆ ಪಾತ್ರೆ ಎಲ್ಲ ಕೊಡೋ ಪದ್ಧತಿ ಇದೆ ಅಂತ. ಅದಕ್ಕೆ ಅದನ್ನು ಗಂಡನ ಮನೆಯವ್ರಿಗೆ ಮೆರವಣಿಗೆ ಮಾಡ್ಕೊಂಡು ಹೋಗಿ ಅವ್ರ ಗಂಡನ ಮನೆಗೆ ಕೊಡ್ತಾರೆ. ಅಂದರೆ ಅಲ್ಲೇ ಇಳ್ಕೊಳ್ಳೋಕ್ಕೆ ಮನೆ ಕೊಟ್ಟಿರ್ತಾರಲ್ಲ ಹೆಣ್ಮಕ್ಳಿಗೆ, ಅಲ್ಲಿಂದ ಅವ್ರ ಮನೆ ಮಠ ಒಂದು ಮೆರವಣಿಗೆ ಮಾಡಿಕೊಂಡು, ಇಲ್ಲ ಊರಲ್ಲಿ ಪೂರ ಒಂದು ಮೆರವಣಿಗೆ ಟೈಮ್ ಇದ್ದರೆ ಪೂರ ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಹಿಂಗೆ ಬಾಯ್ಸು ಗಂಡು ಮಕ್ಕಳು ಈ ಹೆಣ್ಮಕ್ಳದ್ದು ಸಾರಿ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಫುಲ್ಲು ಹಾಡೆಲ್ಲ ಹಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು ಒಂಥರ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂಥರ ನಕಲಿ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಲಾಸ್ಟಿಗೆ ಅವ್ರ ಮನೆ ಮುಟ್ಟಿದ ಮೇಲೆ ಅವರು ಆರತಿ ಎಲ್ಲ ಮಾಡಿ ಒಳಗೆ ಕರ್ಕೋತಾರೆ. ಮತ್ತು ಅದು ದುಡ್ಡು ಕೊಡೋಕ್ಕೆ ಅಂದರೆ ಇಷ್ಟು ದುಡ್ಡು ಕೊಟ್ಟರೆ ಕೊಡ್ತೀವಿ ಅಂತಂದೆಲ್ಲ ಇವರು ಇದು ಮಾಡೋದು, ಅವರು ಇಲ್ಲ ಅಷ್ಟಿಲ್ಲ ಇಷ್ಟಿಲ್ಲ ಅಂತಂದು ಇದು ಮಾಡೋದು. ಆಮೇಲೆ ಎಲ್ಲ ಆರತಿ ಮಾಡಿ ಎಲ್ಲ ಅವ್ರ ಸಾಮಾನು ಅವ್ರಿಗೆ ಅಂದರೆ ಮೇಡೆ ಎಲ್ಲ ಬಾಂಡೆ ಸಾಮಾನೆಲ್ಲ ಹೋಗಿ ಅವ್ರಿಗೆ ಒಪ್ಪಿಸಿ ಬರ್ತಾರೆ. ಈ ರೀತಿ ಇರುತ್ತೆ. ಇಲ್ಲೆಲ್ಲ ನಮ್ಮ ತಮ್ಮಗಳು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ. ಇದು ಲಾಸ್ಟಿಗೆ ನಾವು ಹೋಗಿ ವಿಶ್ ಮಾಡಿ ತುಂಬ ಜನ ಇದ್ದರು. ತುಂಬ ರಿಸೆಪ್ಷನ್ನಿಗೆ ಅಂದರೆ ಮದುವೆ ಎರಡು ಕಡೆ ಮದುವೆ ಜನ ಅಂದರೆ ತುಂಬ ಜನ ಇದ್ದರು. ಅಲ್ಲೆಲ್ಲ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಎಷ್ಟು ತುಂಬ ಚೆನ್ನಾಗಾಯಿತು ಮದುವೆ. ಊಟ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಜೋಡಿನೂ ಚೆನ್ನಾಗಿದೆ. ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತ ಎಲ್ಲ ವಿಡಿಯೋಸು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಕ್ಷತೆ ಕಾಳೆಲ್ಲ ಬಿದ್ದ ಮೇಲೆ ಲಾಸ್ಟಿಗೆ ಗೋಧಿ ಉಡಕ್ಕಿ ಅಂತ ಹಾಕ್ತಾರೆ. ಆ ಗೋಧಿ ಉಡಕ್ಕಿ ಆದಮೇಲೆ ವರನ ಕರ್ಕೊಂಡು ವಧುವಿನ ಹೆಣ್ಣಿನ ಮನೆಗೆ ಬರೋದು. ಅಲ್ಲಿ ಆಮೇಲೆ ಅಂದರೆ ನೀರೆಲ್ಲ ಮಾಡಿ ಮತ್ತು ನೆಕ್ಸ್ಟ್ ಡೇಯಿಂದ ರಿಟರ್ನ್ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ದೇವ್ರಿಗೆಲ್ಲ ಹೋಗಿ ಬರೋದು. ಈ ರೀತಿ ಪದ್ಧತಿ ಎಲ್ಲ ಇದೆ. ಅಂದರೆ ಅವತ್ತು ನಮ್ಮ ತಂಗಿ ಮದುವೆ ಆಗಿರೋದು ಶುಕ್ರವಾರ ಇತ್ತು. ಅದಕ್ಕೋಸ್ಕರ ಸೊಸೆನ ಕಳಿಸೋದಿಲ್ಲ ಅಂತ ಅವರು ನೆಕ್ಸ್ಟ್ ಡೇ ಕಳಿಸಿದರು. ಈ ರೀತಿ ಹಳ್ಳಿಲಿ ಮದುವೆಗಳ ಫಂಕ್ಷನ್ ಎಲ್ಲ ನಡೆಯೋದು ಮತ್ತು ಪದ್ಧತಿಗಳಿರೋದು.
ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಸಿಟೀಲಿ ಕೆಲವೊಂದು ಪದ್ಧತಿಗಳು ಬೇರೆ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಬೆಂಗಳೂರು ಕಡೆ ಎಲ್ಲ ಮೊದಲು ರಿಸೆಪ್ಷನ್ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾಂಗಲ್ಯ ಧಾರಣೆ ಇರುತ್ತೆ. ನಮ್ಮ ಕಡೆ ಎಲ್ಲ ಮೊದಲು ಅರಿಶಿನ ಶಾಸ್ತ್ರ, ಅಕ್ಷತೆ ಕಾಳೆಲ್ಲ ಆದಮೇಲೆ ರಿಸೆಪ್ಷನ್ ಟೈಪು. ಅವತ್ತೇ ಬೆಳಿಗ್ಗೆ ಅಕ್ಷತೆ ಕಾಳು ಅಂದರೆ ಮಾಂಗಲ್ಯ ಧಾರಣೆ ಆದಮೇಲೆ ರಿಸೆಪ್ಷನ್ ಟೈಪ್ ಇರುತ್ತೆ. ಅವತ್ತು ಮಳೆನೂ ಸ್ವಲ್ಪ ಹಿಂದಿನ ದಿನವೂ ಸ್ವಲ್ಪ ಮಳೆ ಬರೋದು ಹೋಗೋದು ಇದೇ ರೀತಿ ಆಗ್ತಾಯಿತ್ತು ಅವತ್ತು. ಅಂದರೆ ಎಂಗೇಜ್ಮೆಂಟ್ ದಿನ ಲೈಟು ಕೂಡ ಹಳ್ಳಿ ಅಲ್ವಾ, ಎಷ್ಟೊಂದು ಹೋಗೋದು ಬರೋದು ಎಲ್ಲ ಇದು ಇತ್ತು. ಬಟ್ ಅವ್ರು ನೆಕ್ಸ್ಟ್ ಡೇನು ಮತ್ತು ಅಕ್ಷತೆ ಕಾಳೆಲ್ಲ ಬಿದ್ದು ಎಲ್ಲರೂ ಊಟ ಮಾಡಿ ಇನ್ನೂ ಸ್ವಲ್ಪ ಹೊತ್ತಿಗೆ ಅಂದರೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್.